ಗೈಸ್, ಇದನ್ನು ನಾನು ಎಕ್ಸಾಚುರೇಟ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ತಮಿಳುನಾಡಲ್ಲಿ ಬಂದಂಥ TVK ಪಕ್ಷ ಸುಮಾರು 2 ವರ್ಷಗಳ ಹಿಂದೆ ಅಷ್ಟೇ ಶುರು ಮಾಡಿದ್ದು. ಇವಾಗ 107 ಸೀಟ್ಗಳನ್ನು ತಗೊಂಡು ಅಪ್ಪ ಮಗ ಮೊಮ್ಮಗ ಈ ಥರ ಕುಟುಂಬದ ರಾಜಕೀಯ ನಡೀತಿತ್ತು. ಸುಮಾರು 50 ವರ್ಷಗಳಿಂದ ಆ ಕೋಟೆಯನ್ನು ಭೇದಿಸೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇರಲಿಲ್ಲ. ಅಂಥದ್ರಲ್ಲಿ ಅಂಥ ಕೋಟೆಯನ್ನು ಭೇದಿಸಿ ಇವತ್ತು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದರೆ TVKಯ ತಳಪತಿ ವಿಜಯ್. ಇದು ಇವತ್ತಿನ ಒಂದು ಜನರೇಷನ್ ಇದೆಯಲ್ಲ, ಅವರಿಗೆ ರಾಜಕೀಯ ಅಂದ್ರೇನೆ ಅದು ಅಸಹ್ಯ ಬಿಡು, ಅದು ಬರೀ ಮೋಸ ಅನ್ಯಾಯ ಈ ಥರ ಅಂತ ಒಂದು ಮೈಂಡ್ ಸೆಟ್ ಇದ್ದವರು ಇವಾಗೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ವೈ ನಾಟ್ ಮೀ? ಬ್ರೇಕ್ ದಟ್ ಬ್ಲಡಿ ಬ್ಯಾರಿಯರ್, ಥಿಂಕ್ ಡಿಫ್ರೆಂಟ್. ನೀವೇನಾದರೂ ಮಾಡಬಹುದು, ಒಂದು ಪ್ರಯತ್ನನ ಪಡಬೇಕು. ಮೆಂಟಲಿ ಅಂದರೆ ಆಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಆಚೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಕ್ಷಣ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೂ ಕೂಡ ಹಂಗೆ ಅನ್ನಿಸ್ತು. ಇಷ್ಟು ವರ್ಷ ರಾಜಕೀಯ ಅಂತಂದರೆ ಮೊಮ್ಮಗ ತಾತ ಅವರು ಮುತ್ತಾತ ಬರೀ ಅವ್ರುಗಳೇ ಮಾಡಿಕೊಂಡು ದುಡ್ಡು ತಿನ್ಕೊಂಡು ಮೋಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಜನಗಳನ್ನು ಒಂದು ರೀತಿ ಕೆಟ್ಟದಾಗಿ ನೋಡಿಕೊಂಡು ಜನಗಳನ್ನ ಲಿಟ್ರಲಿ ಡಿಫ್ರೆಂಟಾಗಿ ನಡೀತಿದೆ. ಇಲ್ಲಿ ಅವ್ರು ಗೆದ್ದರು ಅನ್ನೋದಕ್ಕಿಂತ ನನಗೆ ಖುಷಿ ಆಗ್ತಿರೋದೇನೆಂದರೆ ಆ ಒಂದು ಕೋಟೆ ಇತ್ತು ನೋಡಿ, ನಮ್ಮನ್ನು ಯಾರು ಅಳ್ಳಾಡ್ಸೋಕ್ಕಾಗಲ್ಲ, ನಾವೇ ಹಂಗೆ ಹಿಂಗೆ ಹಿಂಗೆ ಅಂತ ಅದನ್ನು ಬ್ರೇಕ್ ಮಾಡಿದ್ರು ನೋಡಿ, ಅದು ನಂಗೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು? ಕಮೆಂಟ್ ಮಾಡಿ.